ಶಾವ್ಗಿ ಬೀಜ, ಶಾವ್ಗಿ ಗೌಲಿ ಮತ್ತು ಶಾವ್ಗಿ ಪರಡಿ ಮೂರದಕ್ಕೂ ಸೇಮ್ ರೆಸಿಪಿ. 3 ಭಾಗ ರವಾ. ಇದು ಚಿರೋಟೆ ರವಾ ಅಂತಾರೋ, ಇಲ್ಲಕ್ರೆ ಫೈನ್ ವೀಟ್ ಸೂಜಿ. 1 ಭಾಗ ನೀರು. ರವಾ ಒಂದು ಸ್ವಲ್ಪ ಗಟ್ಟಿ ನಾದ್ಕೋಬೇಕು, ಅದಕ್ಕೆ 3 ಭಾಗ ರವಾಕ್ಕೆ 1 ಭಾಗ ನೀರು ಸಾಕು. ಇದು ನಾರ್ಮಲ್ ನೀರು. ಚಲೋ ತೆಂಗೆ ನಾದ್ಕೊಂಡು ಇದನ್ನು ಮುಚ್ಚಿಡೋದು. 1 ತಾಸು ಮುಚ್ಚಿಡ್ರಿ. ತಾಸು ಮುಚ್ಚಿಡ್ರಿ. ಒಂದು ತಾಸು ಆಗೋಣ ನೋಡೋಣ ಇದು ಹೆಂಗಾಗೈತಿ. ಆಯ್ತು ನೋಡ್ರಿ, ಹಿಟ್ಟು ಹೆಂಗಾಗೈತಿ, ಗಟ್ಟಿಗೈತಿ, ರವ ಇದ್ದಿದ್ದೆಲ್ಲ ಹೋಗೈತಿ, ಕೈಗೂ ಹತ್ತಂಗಲ್ಲ. ಇದನ್ನು ಸಣ್ಣ ಸಣ್ಣ ಬಾಲ್ ಮಾಡ್ಕೊಂಡು ಇವನ್ನ ಶಾವ್ಗಿ ಬೀಜ ಇಲ್ಲಕ್ರೆ ಗೌಲಿ ಕಟ್ಟಿದ್ದು. ಸೊ ಹಿಂಗೆ ತಗೋರಿ. ಗೋಧಿ ಹಂಗೆ ಸೈಜ್ ಬೇಕಾದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋದು, ಸಣ್ಣ ಬೇಕಂದ್ರೆ ಅಕ್ಕಿ ಹಂಗೆ ಸಣ್ಣ ಮಾಡ್ಕೋದು. ಸಣ್ಣವ್ರಿದ್ದಾಗ ಟೈಮ್ ಪಾಸ್ ಮಾಡೋಕ್ಕೆ ಮಧ್ಯಾಹ್ನ ಊಟ ಆದ್ಮೇಲೆ ಇವನ್ನ ಮಾಡ್ಕೊಂಡು ಕುಂಡಿರ್ತಿದ್ವಿ ನಾವು. ಆಮೇಲೆ ಈ ಪರಡಿ ಮಾಡೋಕ್ಕೆ ಇದು ಶಾವ್ಗಿ ಬೀಜ ಇಲ್ಲಕ್ರೆ ಶಾವ್ಗಿ ಗೌಲಿ ಅಂತಾರೆ ಇವಕ್ಕೆ. ಪರಡಿ ಮಾಡೋಕ್ಕೆ ತೋರಿಸ್ತೇನೆ ಏನು ಮಾಡ್ಬೇಕಂತ. ಪರಡಿ ಮಾಡೋಕ್ಕೆ ರೌಂಡ್ ಹಿಂಗೆ ಗುಂಡು ಮಾಡ್ಕೋದು, ಮುತ್ತಿನಂಗೆ ಗುಂಡು ಮಾಡ್ಕೋದು. ಆಮೇಲೆ ಅರ್ವಿ ಮ್ಯಾಗಿಟ್ಟು ಮೊದ್ಲು ಕಡ್ಡಿಗಳು ಮಾಡ್ಕೋತಿದ್ವಿ ಇಂಥವು. ಮತ್ತು ಇಲ್ಲೇ ಹಂಗೆ ನಾವು ಗ್ಲೂ ಟಿಪ್ಲೆ ಗ್ಲೂ ಹಚ್ಚಿ ಈ ಸ್ವಾಪಿಗೆ ಹಿಂಗೆ ಮಾಡ್ಕೊಂಡಿವಿ. ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಹಿಂಗೆ ಪರಡಿ ಮಾಡ್ಬೋದು. ಅರ್ವಿ ಮ್ಯಾಗ ಚಲೋ ಆಕೈತಿ. ಸೊ ಅರ್ವಿ ಮ್ಯಾಗ ತೋರಿಸ್ತೇವೆ ಹೆಂಗೆ ಮಾಡೋದಂತ. ಇಲ್ಲ ಅರ್ವಿ ಮ್ಯಾಗ ತೋರಿಸ್ತೇವೆ ನೋಡ್ರಿ. ಬಾಲ್ ಮಾಡ್ತೀನಿ, ಅರ್ವಿ ಮ್ಯಾಗ ಹಾಕ್ತೀವಿ. ಸೊ ಹಿಂಗೆ ಬಾಲ್ ಮಾಡಿ ಹಾಕೋದು. ಆ್ಯಂಡ್ ಒಬ್ಬರು ಬಾಲ್ ಮಾಡಕ್ಕೆ ಹಚ್ಚಿರಿ, ಹುಡುಗರು ಮನೆಗಿರೋಣ ಕೆಲಸ ಹಚ್ಚಿರಿ ಅವ್ರಿಗೆ ಒಂದಿಟ್ಟು. ಒಬ್ಬರು ಬಾಲ್ ಮಾಡ್ತಾರು, ಇನ್ನೊಬ್ಬರು ಹಿಂಗೆ ಒತ್ತಿ ಮಾಡ್ತಾರು. ಸೊ ಇದು ಕ್ಯೂ ಟಿಪ್ ತೊಗೊಂಡು ಅದಕ್ಕೆ ಗ್ಲೂ ಸ್ಟಿಕ್ಲೇ ಪರಡಿ ಕಡ್ಡಿ ಹಿಂಗೆ ಮಾಡ್ಕೊಂಡಿವಿ. ಸ್ವಲ್ಪ ಒಣದ ಹಿಟ್ಟನ್ನು ಹಚ್ಬೋದು, ಯಾವುದೂ ಹಿಟ್ಟು ಹಚ್ಬೋದು. ಮೈದಾ ಹಚ್ಬೋದು, ಗೋಧಿ ಹಿಟ್ಟು ಹಚ್ಚಿ ಬೇಕಾದ್ರೆ ಹಚ್ಬೋದು. ಇಲ್ಲಕ್ರೆ ಒಣದ ಹಿಟ್ಟು ಹಚ್ಚಲಿಲ್ಲ, ಅರ್ವಿಗದಿನ ಹಚ್ಚಲಿಲ್ಲ ಅಂದ್ರೆ ನಡೀತೈತಿ, ಹಂಗೆ ಅದನ್ನು ಮಾಡ್ಬೋದು. ಇವು ಸ್ವಲ್ಪ ಆಗೋಣ ಒಂದು ಪ್ಲೇಟ್ನಾಗೆಲ್ಲ ತೊಗೊಂಡು ಬಿಸ್ಲಾಗ ಇಡೋದು. ಒಂದು ಚಲೋ ಬಿಸ್ಲಾಗ ಒಂದು 3-4 ದಿವಸ ಇಟ್ಟರೆ ಒಣಗಿ ಬರ್ತಾವು. ಆಮೇಲೆ ನೀವು ಸ್ಟೋರ್ ಮಾಡ್ಕೊಂಡು ಹುಗ್ಗಿ ಮಾಡ್ಕೋಬೋದು. ಹುಗ್ಗಿಗೆ ಹಾಲು, ಸಕ್ಕರೆ, ಖಸ್ಖಸಿ, ಯಾಲಕ್ಕಿ ಅದು ಹಾಕಿ ನಿಮಗೆ ಹೆಂಗೆ ಬೇಕು ಹಂಗೆ ಹಾಕಿ ಹುಗ್ಗಿ ಮಾಡ್ಕೋಬೋದು. ಬೇಕಾದ್ರೆ ಬೆಲ್ಲದ ಹುಗ್ಗಿನೂ ಮಾಡ್ಬೋದು. ಕೊಬ್ಬರಿ, ಇವು ಹುಡುಗರ ಮಾಡತ್ತಾವ ನೋಡ್ರಿ ಇಲ್ಲಿ.
ಇಲ್ಲಿ ನನ್ನ ಕಡೆ ಒಣಗಿದ್ದು ಅದಾವು. ಸೊ ಒಣಗಿದ ಆಗೋಣ ಈಗ ಹಿಂಗೆ ಹಾಕವ ನೋಡ್ರಿ. ಸೊ ಇವು ಪರಡಿ. ಇವನ್ನ ಕುದಿಸಿ ಹುಗ್ಗಿ ಮಾಡ್ಬೋದು. ಪರಡಿ ಹುಗ್ಗಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅವೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ತೀನಿ. ಈ ತುಪ್ಪ ಇದ್ದಿದ್ದು ಒಂದು ಸ್ವಲ್ಪ ಕಸಕಸಿ ಕೊಬ್ಬರಿ ಇದೆಲ್ಲ ಸ್ವಲ್ಪ ಬಿಸಿ ಮಾಡ್ಕೋಕ. ಸೊ ಒಂದು ಕ್ಯಾಶ್ಯೂ ಅದಾವೆ, ಇವು ಗೋಡಂಬಿ ಕ್ಯಾಶ್ಯೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿನೂ ಬಿಸಿ ಮಾಡ್ತೀನಿ. ಇದ್ರೊಳಗೆ ಒಣ ಕೊಬ್ಬರಿ, ಇದು ಮನೆಯಾಗಿಂದ ಒಣ ಕೊಬ್ಬರಿ ಸ್ವಲ್ಪ ಹಾಕ್ತೇನೆ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಸ್ವಲ್ಪ ಒಂದಿಟ್ಟು ಕೆಂಪಾಗೋಣ. ಒಂದು ಸ್ವಲ್ಪ ಕಸಕಸಿನೂ ಬಿಸಿ ಮಾಡ್ಕೊತೀನಿ. ಇಲ್ಲಿ ತುಪ್ಪ ಕಲ್ತ್ಕೊಂಡಿನಿ ಪೆಸ್ಟಲ್ಲಿ. ಇದಾಗ ನೀರು ಕಾಸಕ್ಕೆ ಇಡೋನು. ಹೆಸರು ಬಂದಮೇಲೆ ಪರಡಿ ಹಾಕಬೇಕು. ಸೊ ನೋಡೋಣ, 1 2 3 ಹಾಕ್ತೇನೆ. ಸೊ ಸ್ವಲ್ಪ ಕಾಯಿಲೆದು ಅಲ್ಲಿ ಮಟ ಇದು ತಯಾರು ಮಾಡ್ಕೊಂಡು. ಸೊ ಇದು ಕಸಕಸಿ, ಹುರಿದಿದ್ದು ಕಸಕಸಿ, ಇದ್ರೊಳಗೆ ಒಂದು ಸ್ವಲ್ಪ ಏಲಕ್ಕಿ, ನಾ 2 ಏಲಕ್ಕಿ ತೊಗೊಂಡಿನಿ. ಕಸಕಸಿ, ಯಾಲಕ್ಕಿ ನಿಮ್ಮ ಟೇಸ್ಟಿಗೆ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆನೂ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕಷ್ಟು ಸಣ್ಣ ಮಾಡ್ಕೊರಿ. ನೋಡೋಣ, ಇದು ಕುದಿಯಾಕತ್ತು. ಇದರಲ್ಲೇ 3 ಹಾಕಿದ್ವಿ. ಸೊ ಅದಕ್ಕೆ 1 ಹಾಕೋನು ಪರಡಿ. ಪರಡಿ ಯಾವಾಗಲೂ ಸೌತಿ ಬೀಜ ಹಳೆವು ಪಾಯಸ ಮಾಡ್ಬೇಕು. ಹೊಸವು ಮಾಡಿದ್ರೆ ಲಾಳ ಆಕ್ಕೈತಿ. ಸೊ ಹಳೆವು ನನ್ನ ಕಡೆ ಇದು 1 ವರ್ಷ ಹಿಂದಿಂದ ಇತ್ತು, ಅದ್ರದ್ದು ಪಾಯಸ ಮಾಡತ್ತೀನಿ. ಸೊ 3 ನೀರು ಮತ್ತು ಇದು 1 ಹಾಕ್ತೀನಿ. 2-3 ನಿಮಿಷ ಕುದಿಯಾಕೆ ಇಡಲಿ.
ನಾ ಇದಕ್ಕೆ ಒಂದು ಸ್ವಲ್ಪ ಜಾಜಿಕಾಯಿನೂ ಹಾಕ್ತೀನಿ ಪೌಡರ್. ಸೊ ಈ ಜಾಜಿಕಾಯಿ ಸ್ವಲ್ಪ ಇದು ಗ್ರೇಟರ್ ಸ್ವಲ್ಪ ಸಾಕು. ಆಮೇಲೆ ಇದು ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಬಾದಾಮ ಕ್ಯಾಶ್ಯೂ ಹುರ್ಕೊಂಡಿದ್ದಲ್ಲ ಅದನ್ನ ಇದಾಗ ಹಾಕಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಜಜ್ಕೋಬೋದು. ಇದು ನೋಡೋದು ಹೆಂಗೈತಿ. ಕುದಿಯಾಕತ್ತಾವ. ಇನ್ನು ಸ್ವಲ್ಪ ಕುದಿಬೇಕು. ಅಷ್ಟ್ರಾಗ ನಾವು ಬೆಲ್ಲ ತಯಾರು ಮಾಡ್ಕೊಂಡು ಬೆಲ್ಲ ಹಾಕೋರಿ ಇಲ್ಲಕ್ರೆ ಸಕ್ರೆ ಹಾಕೋರಿ, ಆರ್ಗ್ಯಾನಿಕ್ ಸಕ್ರೆ ಹಾಕೊಂಡ್ರು ನಡಿತೈತಿ, ಎಲ್ಲ ರುಚಿ ಆಗ್ತೈತಿ. ಇದು ನನ್ನ ಕಡೆ ಬೆಲ್ಲದ ಪೆಂಟಿ ಐತಿ. ಇದು ಪೀಲರ್ಲೆ ಹಿಂಗೆ ಪೀಲ್ ಮಾಡಿದರೆ ಈಸಿಲಿ ಬರ್ತೈತೆ ಹೊರಗೆ. ಸೊ ಮನ್ಯಾಗ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ರೆ ಬೆಲ್ಲ ಹಾಕ್ಕೋಬೋದು. ಯಾವಾಗಲೂ ಒಂದು ಮಾಪ್ ಪರಡಿಗೆ ಒಂದು ಮಾಪ್ ಬೆಲ್ಲ ಹಾಕ್ತಾರು. ನಾವು ಒಂದು ಸ್ವಲ್ಪ ಕಡಿಮೆ ಹಾಕ್ತೇನೆ. ಸಕ್ರೆ ಹಾಕಿ ಮಾಡಿದ್ರೆ ಬೆಳ್ಳಗೆ ಆಕೈತಿ, ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಕೆಂಪು ಆಕೈತಿ. ಸೊ ಇದನ್ನು ತಯಾರಿಟ್ಕೊಂಡು ಒಂದೆರಡು ಸಾಮಾನು ತಯಾರೈತಿ. ಈಗ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ, ಬರೀ ನೀರಾಗ ಕುದಿಸ್ಬೇಕು. ಇದನ್ನ ನೀರಾಗ ಕುದಿಸಿ ಎಲ್ಲ ಸಾಮಾನು ಹಾಕಿ ಆಮೇಲೆ ಊಟ ಮಾಡೋ ಟೈಮಿಗೆ ಬೇಕಾದ್ರೆ ಹಾಲು ಹಾಕೋಬೋದು. ಇನ್ನೊಂದು 2 ನಿಮಿಷ ನಿಂತು ಬೆಲ್ಲ ಹಾಕ್ಬೋದು. ಬೆಲ್ಲ ಹೊಲಸಿದ್ರೆ ಅದನ್ನ ಬೆಲ್ಲ ನೀರ್ನಾಗ ಕರಗಿಸಿ ಮತ್ತು ಅದನ್ನ ಸೋಸಿ ಹಾಕೋಬಹುದು. ಇದು ಬೆಲ್ಲ ಏನು ಹಂಗೇನು ಹೊಲಸಿಲ್ಲ. ನೋಡ್ರಿ ಮೊದಲು ಬೆಳ್ಳಗಿದ್ದು ಈಗ ಒಂದು ಸ್ವಲ್ಪ ಕುದ್ದಂಗಾಗ್ಯಾವ, ಟ್ರಾನ್ಸ್ಪರೆಂಟ್ ಕಾಣ್ತಾವ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಿಮ್ಗೆ ಹೆಚ್ಚಿಗೆ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬಹುದು. ಪರಡಿ ಮತ್ತು ಸೌತಿ ಬೀಜ ಹಂಗ ಮಾಡ್ಬೋದು, ಸೇಮ್ ರೆಸಿಪಿ. ಇದು ಏಕ್ದಮ್ ಸಿಂಪಲ್ ಪಾಯಸ. ಕಸಕಸಿ ಅದು ಹಾಕ್ಲಿಲ್ಲ ಅಂದ್ರೂ ನಡೀತೈತೆ. ಹಂಗ ಬೇಕಾದ್ರೆ ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ರೆ ಸಾಕು. ಕಸಕಸಿ ಅದು ಏನೂ ಹಾಕ್ಲಿಲ್ಲ ಅಂದ್ರೆ ನಡೀತೈತೆ. ಬೆಲ್ಲದ ಜೋಡಿ ಸಾಮಾನು ಜೋಡಿ ಇನ್ನೊಂದು 1-2 ನಿಮಿಷ ಕುದ್ರೆ ಸಾಕು. ಹೆಂಗಾದ್ರೂ ಸಾಮಾನ್ದಾಗ ತುಪ್ಪ ಇತ್ತು, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮ್ಯಾಕ್ ತುಪ್ಪನೂ ಹಾಕೋಬಹುದು. ಇಲ್ಲಕ್ರೆ ಊಟ ಮಾಡೋ ಟೈಮಿಗೆ ಒಂದು ಸ್ವಲ್ಪ ತುಪ್ಪ ಹಾಲು ಹಾಕೊಂಡು ತಗೋಬಹುದು. ಇದಕ್ಕೆ ಮತ್ತೇನ್ರ ಸಾಮಾನು ಮತ್ತೆ ಪಾಯಸಕ್ಕೆ ಏನೇನು ಹಾಕ್ತಾರಲ್ಲ ಎಲ್ಲ ಹಾಕ್ಬೋದು. ಸ್ಯಾಫ್ರನ್ ಹಾಕ್ಬೋದು. ಉಣ್ಣೋ ಟೈಮಿಗೆ ಒಂದು ಸ್ವಲ್ಪ ಹಾಲು ಹಾಕಿ ಉಣ್ಣೋ ಟೈಮಿಗೆ ಇದನ್ನು ಹಾಲು ಹಾಕಿದ್ಮೇಲೆ ಏನು ಬಿಸಿ ಮಾಡ್ಬೇಕಂತೇನಿಲ್ಲ. ನಿಮಗೆ ಬಿಸಿ ಬೇಕಂದ್ರೆ ಬಿಸಿ ಮಾಡ್ಕೋಬೋದು. ಸೊ ಹಾಲು ಹಾಕಿ ಒಂದು ಸ್ವಲ್ಪ ಕುದಿಯಾಕತ್ತು ಬಂದ್ ಮಾಡ್ಬಿಡೋದು. ಹಾಲು ಹಾಕಿದ್ಮೇಲೆ ನಿಮ್ಮ ಪಾಯಸ ರೆಡಿ. ಪರಡಿ ಪಾಯಸ.